ಯತ್ನಾಳ್ ಯಾವ ಪಕ್ಷದವರು ಅನ್ನೋದೇ ಅನುಮಾನವಾಗಿದೆ. ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಬಿಎಸ್ವೈ ಆಯ್ಕೆ ಮಾಡಿಲ್ಲ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಬಿಸಿ ಪಾಟೀಲ್ ಗರಂ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವ ಪಕ್ಷದವರು ಅಂತಾನೆ ಗೊತ್ತಾಗ್ತಿಲ್ಲ ಯತ್ನಾಳ್ ಅವರು. ಯಾಕಂದರೆ ಸ್ವಪಕ್ಷದ ವಿರುದ್ಧವೇ ತೊಡೆ ತಡ್ತಾ ಇದ್ದಾರೆ, ಅಸಮಾಧಾನ ಹೊರ ಹಾಕ್ತಾ ಇದ್ದಾರೆ. ಹಾಗಾಗಿ ಡೌಟ್ ಬಂದು ಈ ರೀತಿಯಾಗಿ ಹೇಳಿರಬಹುದು ಅಂತ, ಅಂದರೆ ಆ ಒಂದು ಅರ್ಥದಲ್ಲಿ ಹೇಳಿದ್ದಾರೆ ಅವರು. BY ವಿಜೇಂದ್ರ ಅವ್ರಿಗೆ ಸ್ಥಾನ ಕೊಟ್ಟಿದ್ದು ಬಿಜೆಪಿ ಹೈಕಮಾಂಡ್, ಯಡಿಯೂರಪ್ಪನವರಲ್ಲ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದು. ರಾಜಸ್ಥಾನದಲ್ಲಿ ಮೊದಲ ಬಾರಿಗೆ ಗೆದ್ದ ಶಾಸಕನಿಗೆ CM ಸ್ಥಾನ ಕೊಟ್ಟಿದ್ದಾರೆ. ಮಾಜಿ CM ವಸುಂಧರಾ ರಾಜೆ ಅವರೇ ಅದನ್ನು ಒಪ್ಕೊಂಡು ಸುಮ್ಮನೆ ಇದ್ದಾರೆ. ಯತ್ನಾಳ್ ಅವರ ಬದ್ಧತೆ ಯಾರಿಗೆ ಅನ್ನೋದು ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಯಾಕೆ ಯತ್ನಾಳ್ ಈ ರೀತಿ ಮಾತಾಡ್ತಾ ಇದ್ದಾರೆ? ಇವರಿಂದ ಯಾರಿದ್ದಾರೆ? ಯಾರಿಗೆ ಇವರ ಬದ್ಧತೆ? ಯಾರನ್ನ ಮೆಚ್ಚಿಸಲಿಕ್ಕೋಸ್ಕರ ಇವರು ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಹೀಗಾಗಿ ಯತ್ನಾಳ್ ಕೂಡ ಪಕ್ಷದ ಹಿತದೃಷ್ಟಿಯಿಂದ ಸೈಲೆಂಟ್ ಆಗಿದ್ರೆ ಒಳ್ಳೆಯದು ಅನ್ನುವಂಥ ಕಿವಿ ಮಾತನ್ನು ಹೇಳಿದ್ದಾರೆ. ಯತ್ನಾಳ್ ನಡೆಗೆ ಒಂದು ರೀತಿಯ ಆಕ್ರೋಶದ ಮಾತುಗಳನ್ನು ಮಾಜಿ ಸಚಿವ ಬಿಸಿ ಪಾಟೀಲ್ ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ ಅವರು ಯಾವ ಪಕ್ಷದಲ್ಲಿದ್ದಾರೆ ಅನ್ನೋದು ನನಗೆ ಅನುಮಾನ ಬರ್ತದೆ. ಯಾಕೆಂತ ಹೇಳಿದ್ರೆ, ಇವತ್ತು ವಿಜೇಂದ್ರ ಅವ್ರನ್ನ ಆಯ್ಕೆ ಮಾಡುವಂಥದ್ದು ಯಡಿಯೂರಪ್ಪನವರಲ್ಲ. ವಿಜೇಂದ್ರ ಅವ್ರನ್ನ ಇವತ್ತು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿರುವಂಥದ್ದು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾರವರು, ಅಮಿತ್ ಶಾ ಅವರ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸೂಚನೆ ಮೇರೆಗೆ ಮಾಡಿದ್ದಾರೆ. ಇದು ಹೈಕಮಾಂಡಿಂದ ಆಗಿದ್ದು. ಹೈಕಮಾಂಡಿಂದ ಆಗಿದ್ದನ್ನು ಇವರು ತಿರಸ್ಕಾರ ಮಾಡ್ತೀವಿ ಅಂತ ಹೇಳಿದರೆ ನಿಮ್ಮ ಬದ್ಧತೆ ಯಾರಿಗಿದೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ನೋಡಿ, ಇವತ್ತು ರಾಜಸ್ಥಾನದಲ್ಲಿ ಉದಾಹರಣೆಗೆ ಫಸ್ಟ್ ಟೈಮ್ MLA ಆದವ್ರನ್ನ ಇವತ್ತು ಮುಖ್ಯಮಂತ್ರಿ ಮಾಡಿದಾಗ ಎಂತೆಂಥ ದೊಡ್ಡ ಸೀನಿಯರ್ಸ್, ವಸುಂಧರಾಜೆ ಎಕ್ಸ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ಸ್ ಆದಂಥವ್ರು ಕೂಡ ಅದನ್ನು ಒಬೆ ಮಾಡಿ ಅವರು ಸೈಲೆಂಟ್ ಆಗಿದ್ದಾರೆ. ಹಾಗೆ ಅವರು ಕೂಡ ಇವತ್ತು ಪಕ್ಷದ ಹಿತದೃಷ್ಟಿಯಿಂದ ಸೈಲೆಂಟ್ ಆಗಿರೋದು ಒಳ್ಳೆಯದು. ಪಕ್ಷ ಯಾರನ್ನ ನಮಗೆ ಒಂದು ಅಧ್ಯಕ್ಷರು ಮಾಡಿದರೆ ಅವರ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ನಾವು ಮುಂದೆ ಹೋಗೋದು ಬಹಳ ಸೂಕ್ತ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯತ್ನಾಳ್ ಅವರು ಯಾವ ಪಕ್ಷದಲ್ಲಿದ್ದಾರೆ ಅನ್ನೋದು ನನಗೆ